ಮುಸ್ಲಿಂ ವೇಷ ಧರಿಸಿ ಗಲಭೆ ನಡೆಸೋ ಆರ್ಎಸ್ಎಸ್ಸಿಗರು. ಆರ್ಎಸ್ಎಸ್ನವರ ಬುದ್ಧಿ ಇಷ್ಟೇ. ನಮಸ್ಕಾರ. ಹಿಂದುತ್ವದ ಹೆಸರೇಳ್ಕೊಂಡು ಆರ್ಎಸ್ಎಸ್ ಸದಾ ಮುಸ್ಲಿಮರ ಮೇಲೆ ಕೆಂಡವನ್ನು ಕಾರುತ್ತೆ. ಯಾವುದೇ ವಿವಾದದಲ್ಲಿ ಅಥವಾ ಕೊಲೆ ಆರೋಪದಲ್ಲಿ ಮುಸ್ಲಿಂ ವ್ಯಕ್ತಿಯ ಹೆಸರು ಕೇಳಿದ್ರೆ ಸಾಕು, ಸ್ಪಾಟ್ಗೆ ಬಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗುತ್ತೆ. ಅದು ಕೂಡ ಆ ಪ್ರಕರಣದಲ್ಲಿ ಮುಸ್ಲಿಂ ವ್ಯಕ್ತಿಯ ಹೆಸರು ಆರೋಪಿ ಸ್ಥಾನದಲ್ಲಿರಬೇಕು, ಹಿಂದೂ ವ್ಯಕ್ತಿ ಸಂತ್ರಸ್ತನ ಸ್ಥಾನದಲ್ಲಿರಬೇಕು. ಹಾಗಿದ್ದಾಗ ಮಾತ್ರ ಈ ಆರ್ಎಸ್ಎಸ್ ಮತ್ತು ಆರ್ಎಸ್ಎಸ್ ರಾಜಕೀಯ ಮುಖ ಆಗಿರೋ ಬಿಜೆಪಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗುತ್ತೆ. ಒಟ್ಟಿನಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷನೇ ಇವರು ಈ ರೀತಿ ಕೆಂಡ ಕಾರೋದಕ್ಕೆ ಕಾರಣ. ಈ ದ್ವೇಷನೂ ಕೂಡ ಅವರ ಲಾಭಕ್ಕಾಗಿ. ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ಕೊಳ್ಳೋ ಈ ಜನರಿಗೆ ತಮ್ಮ ರಾಜಕೀಯ ಲಾಭ ಮಾಡ್ಕೊಳ್ಳೋದಕ್ಕೆ ಮುಸ್ಲಿಂ ಹೆಸರು ಬೇಕೇ ಬೇಕು. ಸಮಾಜದಲ್ಲಿ ಶಾಂತಿಯನ್ನು ಕೆಡಿಸಿ ಆರೋಪವನ್ನು ತಲೆಗೆ ಕಟ್ಟೋದಕ್ಕೆ ಮುಸ್ಲಿಂ ಅನ್ನೋ ಹೆಸರು ಬೇಕೇ ಬೇಕು. ಇವರಿಗೆ ಇವರದೇ ಸ್ವಂತ ಹೆಸರಿನಿಂದ ನಯಾ ಪೈಸೆ ಉಪಯೋಗ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ಮುಸ್ಲಿಮರ ಹೆಸರು ಹೇಳ್ಕೊಂಡು ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಹಬ್ಸೋದಕ್ಕಂತಾನೆ, ಸಮುದಾಯದ ಹೆಸರು ಕೆಡಿಸೋದಕ್ಕಂತಾನೆ ಹಲವು ಸಂಚುಗಳನ್ನು ರೂಪಿಸ್ತಾರೆ. ಹಾಗೇನೆ ಇವರು ರಾಜಕಾರಣಕ್ಕೆ ತಮ್ಮ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಮುಸ್ಲಿಮರನ್ನ ವಿಲನ್ಗಳಂತೆ ತೋರಿಸ್ತಾರೆ. ಇನ್ನೂ ಹಲವು ಪ್ರಕರಣಗಳಲ್ಲಿ ಇವರೇ ಅಂದರೆ ಈ ಆರ್ಎಸ್ಎಸ್ಸಿಗರೇ ಮುಸ್ಲಿಂ ವೇಷನ ಹಾಕಿ ಗಲಭೆ ನಡೆಸೋ ಹುನ್ನಾರವನ್ನು ನಡೆಸಿದ್ದಾರೆ. ಇಂತಹ ಹಲವಾರು ಘಟನೆಗಳು ನಡೆದಿದ್ದಾವೆ. ಈ ಹಿಂದೆ ಅಂದರೆ 2012ರಲ್ಲಿ ಸಿಂದಗಿಯ ಮಿನಿ ವಿಧಾನಸೌಧದ ಎದುರು ಪಾಕಿಸ್ತಾನದ ಧ್ವಜವನ್ನು ಹಾರಿಸಲಾಗಿತ್ತು. ಹೊಸ ವರ್ಷದ ಮೊದಲ ದಿನ ನಸುಕಿನಲ್ಲಿ ಈ ಘಟನೆ ನಡೆದಿತ್ತು. ಈ ಘಟನೆಯಿಂದ ಜಿಲ್ಲೆಯಲ್ಲಿ ತೀವ್ರ ಖಂಡನೆಗೆ ಒಳಗಾಗಿತ್ತು. ಆರೋಪಿಗಳ ಪತ್ತೆಗೆ ಆಗ್ರಹಿಸಿ ನಿರಂತರ ಪ್ರತಿಭಟನೆ ಬಂದ್ಗಳು ಕೂಡ ನಡೆದಿದ್ವು. ಅಲ್ಲದೆ ಶ್ರೀರಾಮ ಸೇನೆಯವರು ವಿಜಯಪುರ ಬಂದ್ಗೆ ಕರೆಯನ್ನು ನೀಡಿದರು. ಒಟ್ಟಿನಲ್ಲಿ ಈ ಕೆಲಸವನ್ನು ಮುಸ್ಲಿಂ ಅವರು ಮಾಡಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಸೋದಕ್ಕೆ ಮತ್ತು ದ್ವೇಷವನ್ನು ಕಾರೋದಕ್ಕೆ ಪ್ಲ್ಯಾನ್ ಮಾಡಿದರು. ಆದರೆ ಪಾಕಿಸ್ತಾನ ಧ್ವಜವನ್ನು ಹಾರಿಸಿದವರು ಈ ಪ್ರತಿಭಟನೆ ನಡೆಸಿದವರೇನೆ. ಹೌದು, ಘಟನೆ ನಡೆದ 3 ದಿನಗಳಲ್ಲೇ ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದರು. ಈ ಕೃತ್ಯವನ್ನು ಎಸಗಿದವರು ಹಿಂದೂ ಪರ ಸಂಘಟನೆಯವರೇ ಅಂತ ಹೇಳಿದರು. ರಾಷ್ಟ್ರದ್ರೋಹವನ್ನು ಎಸಗಿದ ಆರೋಪದ ಮೇಲೆ ಪೊಲೀಸರು ಶ್ರೀರಾಮ ಸೇನೆ ಸಂಘಟನೆಯ 6 ಮಂದಿಯನ್ನು ಬಂಧಿಸಿದರು. ಇತ್ತೀಚೆಗಷ್ಟೇ ಬಿಹಾರದ ಗಯಾನಗರದಲ್ಲಿ ಒಂದೇ ಭಾರತ್ ರೈಲಿಗೆ ಕಲ್ಲು ತೂರಾಟ ನಡೆಸಿದ ಘಟನೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ರೈಲಿಗೆ ಕಲ್ಲು ತೂರಾಟ ನಡೆಸಿದ್ದಕ್ಕಾಗಿ ಬಂಧಿತರಾದ ಶಾಹಿದ್ ಹುಸೇನ್ ಮತ್ತು ಸಲ್ಮಾನ್ ಅನ್ನೋ ಇಬ್ಬರು ಮುಸ್ಲಿಂ ಪುರುಷರು ಅಂತ ಹೇಳಿಕೊಳ್ಳಲಾಗಿತ್ತು. ಒಂದೇ ಭಾರತ್ ರೈಲಿಗೆ ಕಲ್ಲು ತೂರಾಟ ನಡೆಸಿದ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳು ಮುಸ್ಲಿಮರಲ್ಲ, ಹಿಂದೂಗಳು ಅನ್ನೋದು ತಿಳಿದು ಬಂದಿತ್ತು. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಈ ವರದಿಯಲ್ಲಿ ಆರೋಪಿಗಳ ಹೆಸರನ್ನ ವಿಕಾಸ್ ಕುಮಾರ್ ಮತ್ತು ಮನೀಶ್ ಕುಮಾರ್ ಅಂತ ಬರೆಯಲಾಗಿತ್ತು. ಅವರು ಮಾನ್ಪುರ್ ನಿವಾಸಿಗಳಾಗಿದ್ದರು. ಇಬ್ಬರು ಕೂಡ ರೈಲ್ವೆ ಹಳಿ ಮೇಲೆ ಕೂತ್ಕೊಂಡು ಗಂಟೆಗಟ್ಟಲೆ ರೈಲಿಗಾಗಿ ಕಾದು ಕುಳಿತಿದ್ರು. ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಬಂದ ಕೂಡಲೇ ಕಲ್ಲು ತೂರಾಟವನ್ನು ನಡೆಸಿದ್ರು. ಕಳೆದ ವರ್ಷ ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿರೋ 4 ದೇವಾಲಯಗಳಲ್ಲಿ ಸುಮಾರು 12 ಹಿಂದೂ ದೇವರ ವಿಗ್ರಹಗಳನ್ನು ಕೆಲವು ದುಷ್ಕರ್ಮಿಗಳು ಧ್ವಂಸಗೊಳಿಸಿದ್ರು. ಇದು ಮುಸ್ಲಿಂ ಸಮುದಾಯದ ಕೃತ್ಯ ಅಂತ ಹಲವರು ಸುದ್ದಿನ ಮಾಡಿದ್ರು. ಹಾಗೇನೆ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಈ ವೈರಲ್ ಪೋಸ್ಟ್ಗಳು ವಾದ ಮತ್ತು ಅಲ್ಲಿ ನಡೆದಿದ್ದು ಏನು ಅನ್ನೋದ್ರ ಬಗ್ಗೆ ಆಲ್ಟ್ ನ್ಯೂಸ್ ಫ್ಯಾಕ್ಟ್ ಚೆಕ್ ವರದಿ ಮಾಡಿತ್ತು. ಹೊಸ ವಿಗ್ರಹಗಳಿಗಾಗಿ ಪೂಜಿಸ್ತಾ ಇರೋ ವಿಗ್ರಹಗಳನ್ನು ಮುರಿದಿದ್ರು. ಇನ್ನು ಈ ಪ್ರಕರಣದ ಆರೋಪದ ಮೇಲೆ 4 ಆರೋಪಿಗಳನ್ನು ಬಂಧನ ಮಾಡಿದ್ರು. ಎಲ್ಲ 4 ಆರೋಪಿಗಳು ಕೂಡ ಬರಾಲ್ ನಿವಾಸಿಗಳಾಗಿದ್ರು. ಅವರ ಹೆಸರುಗಳು ಹೀಗಿದ್ವು: ಹರೀಶ್ ಶರ್ಮಾ, ಶಿವಂ, ಕೇಶವ್ ಮತ್ತು ಅಜಯ್ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಈಗಷ್ಟೇ ಅಲ್ಲ, ಆರ್ಎಸ್ಎಸ್ ಮತ್ತು ಬಿಜೆಪಿ ಈ ರೀತಿಯ ಹುನ್ನಾರಗಳನ್ನು ಈ ಹಿಂದಿನಿಂದನೂ ಕೂಡ ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದೆ. ಈ ಬಗ್ಗೆ ಸ್ವತಃ ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಗೃಹ ಮಂತ್ರಿ ಸರ್ದಾರ್ ಪಟೇಲ್ ಅವರಿಗೆ ಪತ್ರವೊಂದನ್ನು ಬರೆದಿದ್ರು. ಮಾರ್ಚ್ 14, 1948ರಲ್ಲಿ ಆರ್ಎಸ್ಎಸ್ಸಿಗರು ದೇಶದಾದ್ಯಂತ ಗಲಭೆಯನ್ನು ಸೃಷ್ಟಿ ಮಾಡೋ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನನಗೆ ಬಂದಿದೆ. ಅವರಲ್ಲಿ ಹಲವರು ಮುಸ್ಲಿಮರಂತೆ ಕಾಣೋ ದಿರಿಸನ್ನ ಧರಿಸಿ ಹಿಂದೂಗಳ ಮೇಲೆ ದಾಳಿಯನ್ನು ನಡೆಸಿ ಹಿಂದೂಗಳನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರಲ್ಲಿ ಕೆಲವರು ಮುಸ್ಲಿಮರ ಮೇಲೆ ದಾಳಿ ಮಾಡಿ ಮುಸ್ಲಿಮರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಮರ ನಡುವೆ ಈ ರೀತಿ ಯೋಜಿತ ಅಶಾಂತಿಯನ್ನ ಉಂಟು ಮಾಡ್ತಾ ಇರೋದು ಮುಂದೆ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡುತ್ತೆ ಅಂತ ಬರೆದಿದ್ರು. ಒಟ್ಟಿನಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಬೆಂಕಿಯನ್ನ ಹಚ್ಚಿ ಗಲಭೆಯನ್ನ ಸೃಷ್ಟಿ ಮಾಡೋ ಹುನ್ನಾರ ಈ ಆರ್ಎಸ್ಎಸ್ನದ್ದು. ಆರ್ಎಸ್ಎಸ್ ಈ ದೇಶದ ಮಾನವೀಯತೆಯ ಶತ್ರು ಅನ್ನೋದಕ್ಕೆ
ಇತಿಹಾಸದುದ್ದಕ್ಕೂ ಸಾವಿರಾರು ಪುರಾವೆಗಳಿದ್ದಾವೆ. ಈ ಹಿಂದಿನಿಂದಾನೂ ಕೂಡ RSS ಕಿಂಚಿತ್ತೂ ಕೂಡ ಬದಲಾಗದೆ ತನ್ನ ದ್ವೇಷ ಪರಂಪರೆಯನ್ನು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ದೇಶದಲ್ಲಿ ಗಲಭೆ, ಅಶಾಂತಿ, ಸಮುದಾಯಗಳ ಮಧ್ಯೆ ಅಶಾಂತಿ ಹುಟ್ಟೋದಕ್ಕೆ ಕಾರಣ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.